ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕೊನೆಗೂ ಸಿಕ್ಳು ಅಪ್ಪ ಅಮ್ಮ ತಂಗಿ ಕೊಂದ ಕಿರಾತಕಿ. ಪಾಂಡಿಚೇರಿಯಲ್ಲಿ ಸಿಕ್ಕಿಬಿದ್ದ ಕೆಆರ್ಪುರಂ ಹಂತಕಿ. ಕೊನೆಗೂ ಸಿಕ್ಳು ಅಪ್ಪ ಅಮ್ಮ ತಂಗಿ ಕೊಂದ ಕಿರಾತಕಿ. ಪಾಂಡಿಚೇರಿಯಲ್ಲಿ ಸಿಕ್ಕಿಬಿದ್ದ ಕೆಆರ್ಪುರಂ ಹಂತಕಿ. ತಂದೆ ತಾಯಿ ತಂಗಿ ಕೊಂದು ಪಾತಕಿ ಪರಾರಿಯಾಗಿದ್ಲು ಪಾಂಡಿಚೇರಿಗೆ. ಈಗ ಸೆರೆಯಾಗಿದ್ದಾಳೆ. ಸಿಸಿಟಿವಿ ಮರೆಮಾಚಿ ಬೈಕ್ನಲ್ಲಿ ಸುತ್ತಾಡ್ತಾ ಇದ್ದ ಕಿಲ್ಲರ್ ಜೋಡಿ. ತಿರುವಣ್ಣಾಮಲೈ ಮಾರ್ಗವಾಗಿ ಪ್ರಯಾಣವನ್ನ ಬೆಳೆಸಿದ್ದ ಶ್ವೇತಾ ಹಾಗೂ ಕೇನತ್. ಆರೋಪಿಗಳ ಚಲನವಲನದ ಮೇಲೆ ಪೊಲೀಸರು ನಿಗಾ ವಹಿಸಿದ್ರು. ಸದ್ಯ ಈಗ ಪಾಂಡಿಚೇರಿಯಲ್ಲಿ ಹಂತಕಿ ಶ್ವೇತಾಳನ್ನ ಕಾಕಿ ಟೀಮ್ ಬಂಧಿಸಿದೆ. ಪೊಲೀಸರ ಕೈಗೆ ಸಿಕ್ಕಿ ಬೀಳ್ತಾ ಇದ್ದಂತೆ ಕೊಲೆಘಾತಕಿ ಶ್ವೇತಾ ಎಲ್ಲವನ್ನ ತಪ್ಪೊಪ್ಪಿಕೊಂಡಿದ್ದಾಳೆ. ಸದ್ಯ ಶ್ವೇತಾಳನ್ನ ಬೆಂಗಳೂರಿಗೆ ಪೊಲೀಸರು ಕರೆತರ್ತಾ ಇದ್ದಾರೆ. ಇನ್ನು ಶ್ವೇತಾಳನ್ನ ಮಾರ್ಗ ಮಧ್ಯದಲ್ಲಿಗೆ ಬಿಟ್ಟು ಪ್ರಿಯಕರ ಕೇನತ್ ಎಸ್ಕೇಪ್ ಆಗಿದ್ದಾನೆ. ಕೇನತ್ಗಾಗಿ ವೇಲಂಗಣಿ, ತಿರುವಣ್ಣಾಮಲೈ, ತಿರುಚಿನಾಪಲ್ಲಿಯಲ್ಲಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಕೊಲೆ ಬಯಲಾದ 24 ಗಂಟೆಯೊಳಗೆ ಆರೋಪಿ ಶ್ವೇತಾಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೊನೆಗೂ ಕೂಡ ಅಪ್ಪ ಅಮ್ಮ ತಂಗಿಯನ್ನ ಕೊಂದ ಕೊಲೆಘಾತಕಿ ಈಗ ಸಿಕ್ಕಿಬಿದ್ದಿದ್ದಾಳೆ. ಪೊಲೀಸರು ಪಾಂಡಿಚೇರಿಯಲ್ಲಿ ಆಕೆಯನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಪ್ರಿಯತಮಿಯನ್ನ ಬಿಟ್ಟು ನಡು ರಸ್ತೆಯಲ್ಲಿಯೇ ಪ್ರಿಯಕರ ಎಸ್ಕೇಪ್ ಆಗಿದ್ದಾನೆ. ಕೇನತ್ ಎಸ್ಕೇಪ್ ಆಗಿರುವಂಥದ್ದು. ಈಗಾಗಲೇ ಪೊಲೀಸರ ಕೈಗೆ ಸಿಕ್ಕಿ ಬೀಳ್ತಾ ಇದ್ದಂತೆ ಶ್ವೇತಾ ಎಲ್ಲವನ್ನ ತಪ್ಪೊಪ್ಪಿಕೊಂಡಿರುವಂಥದ್ದು. ಬೆಂಗಳೂರಿನ ಕೆಆರ್ಪುರಂನ ಸೀಗೆಹಳ್ಳಿಯಲ್ಲಿ ಹಿರಿಯ ಮಗಳು ತನ್ನ ಪ್ರಿಯಕರನೊಂದಿಗೆ ಸೇರಿ ಹೆತ್ತ ತಂದೆ ತಾಯಿ ಹಾಗೂ ತಂಗಿಯನ್ನ ಭೀಕರವಾಗಿ ಕೊಲೆ ಮಾಡಿದ್ರು. ಸಾಲದ ಹೊರೆ ಮತ್ತು ಕೌಟುಂಬಿಕ ಆಸ್ತಿ ವಿವಾದವೇ ಈ ಕೃತ್ಯಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಇನ್ನು ಸೋಮ್ ಸುಂದರ್ 55 ವರ್ಷದ ಸೋಮ್ ಸುಂದರ್ ಪತ್ನಿ ಮುತ್ತು ಲಕ್ಷ್ಮಿ 48 ವರ್ಷ, ಹಾಗೆ ಕಿರಿಯ ಮಗಳು 20 ವರ್ಷದ ಸುಪ್ರಿಯಾ, ಈ ಮೂವರನ್ನ ಕೊಂದಿದ್ದಾಳೆ ಈಕೆ. ಈಗ ಸೋಮ್ ಸುಂದರ್ ಅವರ ಹಿರಿಯ ಮಗಳು ಶ್ವೇತಾ ಮತ್ತು ಆಕೆಯ ಪಾರ್ಟ್ನರ್ ಇಬ್ಬರು ಕೂಡ ಕೇನತ್, ಇಬ್ಬರು ಕೂಡ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇರ್ತಾರೆ. ಈ ಲಿವ್ ಇನ್ ರಿಲೇಷನ್ಶಿಪ್ಪಕ್ಕೆ ಇನ್ನು ಪಾಲಕರು ಕೂಡ ಆಕೆಗೆ ಬುದ್ಧಿವಾದವನ್ನು ಹೇಳಿರ್ತಾರೆ. ಇರ್ಬೇಡ, ಈ ರೀತಿಯಾಗಿ ಮನೆಗೆ ಬಾ ಅಂತ ಹೇಳಿರ್ತಾರೆ. ಇನ್ನು ಬುದ್ಧಿವಾದವನ್ನು ಹೇಳಿದ್ದಕ್ಕೆ ಸಿಟ್ಟಿಗೆದ್ದು ಆಕೆ ತನ್ನ ತಂದೆ ತಾಯಿಯನ್ನೇ ಕೊಲ್ಲುವ ಮಟ್ಟಕ್ಕೆ ಹೋಗಿದ್ದಾಳೆ. ಕೆಆರ್ಪುರಂ ಹಂತಕಿಯನ್ನ ಈಗಾಗಲೇ ಪೊಲೀಸರು ಸೆರೆ ಹಿಡಿದಿದ್ದಾರೆ. ಕೆಆರ್ಪುರಂ ಹಂತಕಿಯನ್ನ ಭೇಟಿಯಾಡಿದ್ದು ಹೇಗೆ? ಹಾಗಾದ್ರೆ ಕಾಕಿ ಬೆಂಗಳೂರು ಟು ಪಾಂಡಿಚೇರಿ ಪಾತಕಿ ಶ್ವೇತಾ ಜಾಡು ಸಿಕ್ಕಿದ್ದು ಹೇಗೆ? ಹಾಗಾದ್ರೆ ಬೆಂಗಳೂರಿನಿಂದ ಜೋಡಿ ಹಕ್ಕಿಗಳಂತೆ ಬೈಕ್ನಲ್ಲಿ ಇವರಿಬ್ರು ಕೂಡ ಹೋಗಿದ್ದಾರೆ ಪಾಂಡಿಚೇರಿಗೆ. ಶ್ವೇತಾ ಮತ್ತು ಕೇನತ್ ತಿರುಚನಾಮಲೆಯಿಂದ ಪಾಂಡಿಚೇರಿಗೆ ಹೋಗಿದ್ರು. ಸಿಸಿಟಿವಿಗಳ ಕಣ್ತಪ್ಪಿಸಿ ಲಾರಿ ಹಾಗೂ ಟ್ರಕ್ಗಳ ಮಧ್ಯೆ ಬೈಕ್ನಲ್ಲಿ ಜೂಟ್ ಹಾಕಿದ್ದಾರೆ. ತಿರುವಣ್ಣಾಮಲೈ ಮಾರ್ಗವಾಗಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಈ ಘಟನೆಯ ನಂತರ ಬೇರೆ ಬೇರೆಯಾಗಿ ಹೋಗಿದ್ದ ಶ್ವೇತಾ ಹಾಗೂ ಕೇನತ್ ಪಾಂಡಿಚೇರಿ ರೈಲ್ವೆ ನಿಲ್ದಾಣದಲ್ಲಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಶ್ವೇತಾ ಒಬ್ಬಳೇ ಕೊಲೆ ಮಾಡಿದ್ದಾಗಿ ಮಾಹಿತಿಯನ್ನ ನೀಡಿರುವಂಥದ್ದು. ಬಾಯ್ ಫ್ರೆಂಡ್ ಸಹಕಾರ ಮಾಡಿದ್ದಾನೆ. ತಾಯಿಯನ್ನ ಶ್ವೇತಾ ಒಬ್ಬಳೇ ಕೊಲೆ ಮಾಡಿರುವ ಮಾಹಿತಿ ಈಗ ಬೆಳಕಿಗೆ ಬಂದಿದೆ. ಸದ್ಯ ಪರಾರಿಯಾಗಿರುವ ಕೇನತ್ಗಾಗಿ ಈಗಾಗಲೇ ಪೊಲೀಸರು ಕೂಡ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ತನ್ನ ತಾಯಿ ತನ್ನ ಜೀವನವನ್ನೇ ಕಂಟ್ರೋಲ್ ಮಾಡಿದ್ದಾರೆ. ಏನು ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ತಾನು ಏನ್ ಮಾಡಿದ್ರೂ ಕೂಡ ಸಹ ತನ್ನ ತಾಯಿ ತನ್ನನ್ನ ಸ್ವತಂತ್ರವಾಗಿ ಬಿಟ್ಟಿರಲಿಲ್ಲ.
ಅವರು ತನ್ನ ಜೀವನವನ್ನು ಹಾಳು ಮಾಡಿದ್ದಾರೆ. ಅದಕ್ಕೆ ನಾನು ನನ್ನ ತಾಯಿಯನ್ನು ಕೊಂದೆ ಅಂತ ಹೇಳಿ ಪೊಲೀಸರ ಮುಂದೆ ಶ್ವೇತಾ ತನ್ನ ತಪ್ಪನ್ನು ಒಪ್ಕೊಂಡಿದ್ದಾಳೆ. ಇಲ್ಲಿ ಸದ್ಯ ಈಗಾಗಲೇ ಪೊಲೀಸರು ಕೂಡ ಶ್ವೇತಾಳನ್ನು ಬೆಂಗಳೂರಿನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಕೇನತ್ ಹಾಗೂ ಶ್ವೇತಾ ಇವರಿಬ್ಬರು ಸೇರಿ ಟ್ರಿಪಲ್ ಮರ್ಡರ್ ಮಾಡಿರುವಂಥದ್ದು. ತಂದೆ, ತಾಯಿ ಹಾಗೂ ತಂಗಿಯನ್ನ ಈ ಮೂವರನ್ನ ಕೂಡ ಕೊಲೆ ಮಾಡಿ ಇವರಿಬ್ಬರು ಪಾಂಡಿಚೇರಿಗೆ ಅರೆಸ್ಟ್ ಆಗಿದ್ದಾರೆ. ಈಗಾಗಲೇ ಶ್ವೇತಾ ಕೂಡ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾಳೆ. ಇನ್ನು ಕೇನತ್ಗಾಗಿ ಪೊಲೀಸರು ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಇನ್ನು ಇಲ್ಲಿ ಅವಳು 30 ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡಿದ್ರು. ಈ ಸಾಲವನ್ನು ತೀರಿಸಲು ಹಣ ನೀಡುವಂತೆ ಅಥವಾ ಆಸ್ತಿಯಲ್ಲಿ ಪಾಲು ನೀಡುವಂತೆ ಶ್ವೇತಾ ತನ್ನ ಪೋಷಕರಿಗೆ ಒತ್ತಾಯಿಸ್ತಾ ಇದ್ಲಂತೆ. ಆದರೆ ಪೋಷಕರು ಇದಕ್ಕೆ ನಿರಾಕರಿಸಿದಾಗ ಮನೆಯಲ್ಲಿ ಇದರ ಕುರಿತು ಪದೇ ಪದೇ ಗಲಾಟೆ ಆಗ್ತಾ ಇತ್ತು. ಇನ್ನು ಇದರ ಸಿಟ್ಟಿಗಾಗಿ ಆಕೆ ತನ್ನ ತಂದೆ, ತಾಯಿ ಹಾಗೂ ತನ್ನ ತಂಗಿಯನ್ನು ಕೊಂದಿರುವಂಥದ್ದು. ಈ ಘಟನೆಯ ನಂತರ ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದರು. ಕೊಲೆ ಮಾಡಿ KR ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ಈಗ ದಾಖಲಾಗಿದೆ.